ನಗರದ ಮುಖ್ಯ ರಸ್ತೆಗಳು ಮತ್ತು ಪಾದಚಾರಿ ರಸ್ತೆಗಳ ಒತ್ತುವರಿ ತೆರವಿಗೆ 1 ದಶಕದ ನಂತರ ನಗರಸಭೆ ಹಲವು ಮುಖ್ಯ ರಸ್ತೆಗಳ ತೆರವಿಗೆ ಮುಂದಾಗಿ ಯಶಸ್ಸನ್ನ ಕಂಡಿದೆ. ಬುಧವಾರ ನಗರದ ಅತ್ಯಂತ ಜನನಿಬಿಡ ಮತ್ತು ವಾಹನ ದಟ್ಟಣೆ ರಸ್ತೆಯಾದ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯ ಎಂಜಿ ರಸ್ತೆಯಲ್ಲಿನ ಪಾದಚಾರಿ ಮಾರ್ಗದ ಒತ್ತುವರಿಯನ್ನ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಹೆದ್ದಾರಿ ಅಧಿಕಾರಿಗಳು ಮತ್ತು ನಗರಸಭೆಯ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ತೆರವುಗೊಳಿಸಿದರು. ಸುಗಮ ಸಂಚಾರಕ್ಕೆ ಬಹುತೇಕ ಅಂಗಡಿ ಮಾಲೀಕರು ಮುಖ್ಯ ರಸ್ತೆ ಮತ್ತು ಫುಟ್ಪಾತ್ ಒತ್ತುವರಿಯ ಸಮಸ್ಯೆಯಾಗಿರುವುದರಿಂದ ಒತ್ತುವರಿ ತೆರವಿಗೆ ನಗರಸಭೆ ಮುಂದಾಗಿದ್ದು 2 ಹಂತದಲ್ಲಿ ತೆರವು ಕಾರ್ಯಾಚರಣೆಯನ್ನು ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ ನೇತೃತ್ವದಲ್ಲಿ ಪೂರ್ಣಗೊಳಿಸಿದ್ದರು. 3ನೇ ಹಂತದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳಾದ ಎಇಇ ಮಲ್ಲಿಕಾರ್ಜುನ್ ಮಲಿಕೆರೆ ಮತ್ತು ನಗರಸಭೆಯ ಪೌರಾಯುಕ್ತ ಜಿಎನ್ ಚಲಪತಿ, ಜಿಲ್ಲಾ ರಕ್ಷಣಾಧಿಕಾರಿ ಕುಶಲ್ ಚೌಕ್ಸೆ ನೇತೃತ್ವದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಸೂಕ್ತ ಪೊಲೀಸ್ ಬಂದೋಬಸ್ತ್ನಲ್ಲಿ ಎಂಜಿ ರಸ್ತೆಯಲ್ಲಿ ಒತ್ತುವರಿ ತೆರವಿಗೆ ಮುಂದಾದರು. ಈ ಬಗ್ಗೆ ಪ್ರತಿಕ್ರಿಯಿಸಿ ಮಾತನಾಡಿದ ರಾಷ್ಟ್ರೀಯ ಹೆದ್ದಾರಿ 234 ರಸ್ತೆಯ ಎಇಇ ಮಲ್ಲಿಕಾರ್ಜುನ್ ರವರು, ಹೆದ್ದಾರಿಯ ರಸ್ತೆಯಲ್ಲಿರುವ ಚರಂಡಿ ಮತ್ತು ಪಾದಚಾರಿ ರಸ್ತೆಯನ್ನ ಬಹುತೇಕ ಮಂದಿ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ವಹಿವಾಟು ಮಾಡಿಕೊಳ್ಳುತ್ತಿರುವುದರಿಂದ ಸುಗಮ ಸಂಚಾರಕ್ಕೆ ತೀವ್ರ ತೊಂದರೆಯಾಗಿ ಅಪಘಾತಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಒತ್ತುವರಿ ತೆರವು ಮಾಡುತ್ತಿರುವುದಾಗಿ ಹೇಳಿದರು. ರಾಷ್ಟ್ರೀಯ ಹೆದ್ದಾರಿ 69 ಹೆದ್ದಾರಿ ಚಿಂತಾಮಣಿ ಪಟ್ಟಣದಿಂದ ಹಾದು ಹೋಗ್ತಾ ಇದೆ. ಇಲ್ಲಿ ಅನೇಕ ದಿವಸಗಳಿಂದ ನಾನು ಕಂಡುಬರ್ತೇನೆಂದರೆ ಕೆಲವೊಂದು ಅಹಿತಕರ ಘಟನೆಗಳು, ಅಪಘಾತಗಳು ನಡೀತಾ ಇದ್ದಾವೆ. ಏನು ಕಾರಣ ಅಂತಂದರೆ ನಮ್ಮ ಒಂದು 2 ಬದಿ ಚರಂಡಿ ರಸ್ತೆ ಹೆದ್ದಾರಿ ಪಕ್ಕದಲ್ಲಿ ಚರಂಡಿ ನಿರ್ಮಾಣ ಮಾಡಿದ್ವಿ. ಆ ಚರಂಡಿಯನ್ನು ಒತ್ತುವರಿ ಮಾಡಿಕೊಂಡು ಫುಟ್ಪಾತ್ ಎಲ್ಲ ಅದರ ಮೇಲೆ ಇಲ್ಲಿಗಲ್ ಆಗಿ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದನ್ನು ನಾವು ಈಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಚರಂಡಿ ಮೇಲೆ ನಿರ್ಮಾಣ ಆಗಿರ್ತಕ್ಕಂಥ ಎಲ್ಲ ಫುಟ್ಪಾತ್ಗಳನ್ನು ಅವೈಜ್ಞಾನಿಕವಾದಂಥ ಏನು ಫುಟ್ಪಾತ್ಗಳು ನಿರ್ಮಾಣ ಆಗಿದ್ದಾವೆ ಅಂಥವುಗಳನ್ನು ನಾವು ಇವತ್ತು ತೆರವು ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಯಾವುದೇ ಕಟ್ಟಡಗಳು ಅದಕ್ಕೆ ನಾವು ಕೈ ಹಾಕ್ತಾ ಇಲ್ಲ. ಆಮೇಲೆ ಕೆಲವೊಂದು ರಸ್ತೆನೂ ಹೆದ್ದಾರಿಯಲ್ಲಿ ಕೆಲವೊಂದು ಎನ್ಕ್ರೋಚ್ಮೆಂಟ್ ಆಗಿದ್ದಾವೆ. ಅವು ನಾವು ಈಗ ಕೆಲವು ಪ್ರಕರಣಗಳು ನ್ಯಾಯಾಲಯದಲ್ಲಿ ಇದ್ದು ಆ ನ್ಯಾಯಾಲಯದ ಪ್ರಕರಣಗಳ ಇತ್ಯರ್ಥ ಆಗೋವರೆಗೆ ನಾವು ಯಾವ ಮುಕ್ತ ಇಲ್ಲ. ಆ ನ್ಯಾಯಾಲಯದಿಂದ ಪ್ರಕರಣಗಳು ಇತ್ಯರ್ಥ ಆದ ನಂತರನೇ ಮುಂದಿನ ನಾವು ತೆರವುಗೊಳಿಸುವಂಥ ನಿರ್ಧಾರ ನಾವು ಮಾಡಿದ್ದೀವಿ. ಅಥಾರಿಟಿ ಅವರು ತಿಳಿಸಿದಾಗೆ ನಾವು ಈಗಾಗಲೇ ಮೊದಲನೇದಾಗಿ 2 ರಸ್ತೆಗಳನ್ನು ನಾವು ತೆರವು ಮಾಡಿದ್ದೀವಿ. ಎಲ್ಲ ವರ್ತಕರಿಗೂ ಮತ್ತು ನಾಗರಿಕರಿಗೂ ನನ್ನ ನಗರಸಭೆ ವತಿಯಿಂದ ಅನಂತ ಧನ್ಯವಾದಗಳನ್ನು ತಲುಪಿಸ್ತೇನೆ. ಅದೇ ರೀತಿಯಾಗಿ ಇದು ರಸ್ತೆನೂ ಸಹ ತೆರವು ಮಾಡ್ಕೊಳ್ಳಿಕ್ಕೆ ನಾವು ತಿಳಿಸಿದ್ವು. ಸೊ ನಮ್ಮ ಕರೆಗೆ ಹೋಗ್ಬಿಟ್ಟು ಈಗಾಗಲೇ ಸುಮಾರು ಜನ ಸ್ವಯಂ ಘೋಷಿತವಾಗಿ ಅವರೇ ತೆರವು ಮಾಡ್ಕೊಂಡಿದ್ದಾರೆ. ಎಲ್ರಿಗೂ ಮೊದಲನೇದಾಗ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಅದೇ ರೀತಿಯಾಗಿ ನ್ಯಾಷನಲ್ ಅವರು ನಮಗೆ ಈ ರಸ್ತೆಗೆ ಸಂಬಂಧಪಟ್ಟಂಗೆ ಸಹಕಾರ ಕೇಳಿದ್ದಾರೆ. ನಮ್ಮ ರಸ್ತೆಯಲ್ಲಿ ಫುಟ್ಪಾತ್ ಎನ್ಕ್ರೋಚ್ ಆಗಿದೆ, ಸ್ವಲ್ಪ ತೆರವು ಮಾಡ್ಕೊಳ್ಳೋಕ್ಕೆ ನಿಮ್ಮ ಸಹಕಾರ ಬೇಕಂತ ನಾವು ಅವರು ಜಂಟಿ ಅವರು ಏನು ಸಹಕಾರ ಕೊಡಿದ ಸಹಕಾರದಿಂದ ನಾನು ಮೆನ್ ಆ್ಯಂಡ್ ಮೆಟೀರಿಯಲ್ನ ನಾನು ಕೊಟ್ಟಿದ್ದೇನೆ, ಕಾರ್ಯಾಚರಣೆ ಮಾಡ್ತಾಯಿದ್ದೇವೆ. ವಿಶೇಷವಾಗಿ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜಿಸರೊಂದಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಸೊ ಅವ್ರಿಗೂ ಸಹ ನಗರಸಭೆ ವತಿಯಿಂದ ಧನ್ಯವಾದಗಳನ್ನು ತಿಳಿಸುವೆ. ಅಡಿಷನಲ್ ಎಸ್ ಪಿ ಸಾಹೇಬರಾಗಿ, DYSP ಅವರಾಗಿ ಎಲ್ಲ ಪೊಲೀಸ್ ಅಧಿಕಾರಿಗಳು ಮೊಕ್ಕೊಂಡಿದ್ದಾರೆ. ಸೊ ಶಾಂತಿಯುತವಾಗಿ ಹೋಗ್ತಾ ಇದೆ. ಸಾರ್ವಜನಿಕರು ಸಹ ಸಹಕರಿಸ್ತಾ ಇದ್ದಾರೆ. ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತೇನೆ, ಇದು ಯಾರಿಗೂ ಘಾಸಿ ಮಾಡೋಂಥ ಕೆಲಸ ನಾವು ಮಾಡ್ತಿಲ್ಲ. ಕಟ್ಟಡಗಳನ್ನು ನಾವು ತೆರವು ಮಾಡ್ತಾ ಇಲ್ಲ. ಸಂಚಾರಿ ಫುಟ್ಪಾತನ್ನು ಯಾರು ಒತ್ತುವರಿ ಮಾಡ್ಕೊಂಡು ಆಕ್ಸಿಡೆಂಟ್ಗಳಾಗಿ ಪ್ರಾಣಹಾನಿಗಳಾಗ್ತಾ ಇತ್ತು, ಆ ಒಂದೇ ಒಂದು ಹಿತದೃಷ್ಟಿಯಿಂದ ನಾವೆಲ್ಲ ಮಾಡ್ತಿದ್ದೀವಿ. ಸೊ ಅದಕ್ಕೆಲ್ಲ ದಯವಿಟ್ಟು ಸಹಕಾರ ಕೊಡಿ, ಒಳ್ಳೆಯದಾಗುತ್ತೆ. ಮುಂದಿನ ದಿವಸಗಳಲ್ಲಿ ಫುಟ್ಪಾತ್ ಆಗೋದು ಇದನ್ನು ಅಭಿವೃದ್ಧಿ ಕಡೆ ನಗರ ಹೋಗ್ತಾ ಇದೆ. ನಿಮ್ಮೆಲ್ಲ ಸಹಕಾರ ಇರಲಿ ಅಂತ ನಾನು ನಗರಸಭೆ ವತಿಯಿಂದ ನಿಮ್ಮನ್ನು ಮನವಿ ಮಾಡ್ತೀನಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ.